ಸ್ನೇಹಿತರೆ, ಇವತ್ತು ನೋಡಿ ಓರಿಯೋ ಬಿಸ್ಕೆಟಿಂದ ನಾನು ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಈ ಐಸ್ ಕ್ರೀಮ್ನ ನಾವು ಹಂಗೆ ಬೇಕಾದ್ರೆ ತಿನ್ಬೋದು. ಇವಾಗ ನಾವು ಯಾವ ರೀತಿ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತೀನಿ. ಫಸ್ಟಿಗೆ ನಾನು ಮಾಡ್ತೀನಿ, ಆ ಬಿಸ್ಕೆಟಿನ ಪ್ಯಾಕ್ನ ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಬಿಸ್ಕೆಟ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಲೋಟ ಹಾಲನ್ನು ಬಿಸ್ಕೆಟ್ಗೆ ಹಾಕಬೇಕು. ತುಂಬ ವೆರಿ ಸಿಂಪಲ್, ಅಂದರೆ ಭಾಳ ಬೇಗ ಆಗುವಂಥ ಇದು ಐಸ್ ಕ್ರೀಮು. ಈ ಬಿಸ್ಕೆಟಿಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಸಿಂಪಲ್ಲು. ಬಿಸ್ಕೆಟಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದು ಎರಡೇ ಇಂಗ್ರೀಡಿಯೆಂಟ್ಸು, ಹಾಲು ಮತ್ತು ಫ್ರಿಜ್ಜು, ಇವೆರಡು ಇದ್ಬಿಟ್ರೆ ಸಾಕು. ಇದರಿಂದ ಒಳ್ಳೆ ನಾವು ಐಸ್ ಕ್ರೀಮ್ನ ತಯಾರಿಸ್ಬೋದು. ನೋಡಿ, ಹಾಲು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನು ಅಥವಾ ಯಾವುದಾದ್ರೂ ಒಂದು ಕಡ್ಡಿ, ಅದು ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಕಡ್ಡಿನ ಇಟ್ಬಿಟ್ಟು ಇಲ್ಲ ಸ್ಪೂನ್ ಇಟ್ಬಿಟ್ಟು ನಾವಿವಾಗ ನೋಡಿ ಸ್ನೇಹಿತರೆ, ಇವಾಗ ನಾನು ಐಸ್ ಕ್ರೀಮ್ನ ಒಂದು ಲೋಟದಲ್ಲಿ ಹಾಕಿಬಿಟ್ಟು ಫ್ರೀಝರ್ ಇರುತ್ತಲ್ಲ ಅದರಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 5 ನಿಮಿಷನ ನೋಡಿ ಸ್ನೇಹಿತರೆ, ಒಂದು 2-3 ಗಂಟೆ ತನಕ ನಾವು ಈ ಲೋಟದಲ್ಲಿ ಬಿಸ್ಕೆಟ್ನ ಇಟ್ಟರೆ ತುಂಬ ಚೆನ್ನಾಗಿ ಒಳ್ಳೆ ಐಸ್ ಕ್ರೀಮ್ ಆಗುತ್ತೆ. ಓರಿಯೋ ಐಸ್ ಕ್ರೀಮ್ ರೆಡಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಐಸ್ ಕ್ರೀಮ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು 5-6 ಗಂಟೆ ತನಕ. ಇವಾಗ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಐಸ್ ಕ್ರೀಮಿಂದ ಹೊರಗಡೆ ತೆಗ್ದಿದ್ದೀನಿ. ಚಾಕ್ಲೇಟ್ ಯಾವ ರೀತಿ ಐಸ್ ಕ್ರೀಮ್ ಥರ ಆಗಿದೆ ಅಂತ ಇವಾಗ ನಾನು ನಿಮಗೆ ಕತ್ತರಿ ಸಹಾಯದಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದೆಯಲ್ಲ, ಸೇಮ್ ಐಸ್ ಕ್ರೀಮ್ ಥರನೇ ಆಗಿದೆ. ಚಿಕ್ಕ ಮಕ್ಕಳಿಗೆ ಹಿಡಿದು ದೊಡ್ಡರ ತನಕ ಈ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಇದು ಓರಿಯೋ ಬಿಸ್ಕೆಟಿಂದ ಮಾಡಿರುವಂಥ ಒಂದು ಸುಂದರವಾದ ರುಚಿಕಟ್ಟಾದ ಐಸ್ ಕ್ರೀಮ್ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಈ ಥರ ಮಾಡಿ, ಬರೀ ಬಿಸ್ಕೆಟ್ ತಿನ್ನೋದ್ರಿಂದನೇ ಅಂತಲ್ಲ, ಬಿಸ್ಕೆಟಿಂದ ನಾವು ಈ ಥರ ಐಸ್ ಕ್ರೀಮು ಮಾಡ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ಫ್ರಿಜ್ಜು, ಹಾಲು, 2 ಐಸ್ ಕ್ರೀಮ್, 3 ಐಟಮ್ ಇದ್ದರೆ ಸಾಕು. ಈ ಥರ ಓರಿಯೋ ಐಸ್ ಕ್ರೀಮ್ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.